ಬೋರ್ಡ್ನ ಹೋರಾಟ ಇವತ್ತು ನರೇಂದ್ರ ಮೋದಿ ಇಲ್ಲ ಅಂದ್ರೆ ಕಾಶ್ಮೀರ ನಮ್ಮದಲ್ಲ, ನರೇಂದ್ರ ಮೋದಿ ಇಲ್ಲ ಅಂದ್ರೆ ಕಾಶ್ಮೀರ ನಮ್ದಲ್ಲ. ನಾನು ಹೋಗಿ ಬಂದೆ ಕಾಶ್ಮೀರಕ್ಕೆ, ಮನೇಲಿ ಹೇಳಿದ್ರು ಸ್ವಲ್ಪ ಹುಷಾರಾಗಿ ಹೋಗ್ರಿ ಅಂತ. ಅಲ್ಲೋದೆ ಏನು ಇಲ್ಲ, ಆ ಲೇಕ್ ಒಂದಿದೆ, ಅದು ತೋರಿಸ್ತಾರಲ್ಲ, ವರ್ಲ್ಡ್ ಮ್ಯಾಪಲ್ಲೇ ಅದು ಲೇಕ್ ಇದೆ. ಅದೇನೇ ಲೇಕು? ದಾಲ್ ಲೇಕು. ನಾನೇನೋ ಇದೇನಪ್ಪ ದಾಲ್ ಲೇಕ್ ಅಂತಂದ್ರೆ ನಮ್ಮ ಹಲ್ಸೂರ್ ಕೆರೆ ಇದ್ದಂಗೆ ಐತೆ ಅದು. ಹಲ್ಸೂರ್ ಕೆರೆ ಇದ್ದಂಗೆ ಐತೆ ಅಷ್ಟೇ, ಅದಕ್ಕಿಂತ ಚಿಕ್ಕದು ಅನಿಸ್ತೈತೆ. ಅಲ್ಲಿ ಬೋಟ್ಗಳು ಸಾವಿರಾರು ಬೋಟ್ ಇದೆ, ಅದು ರಿಸರ್ವೇಶನ್ ಮಾಡ್ಬೇಕು. ಎಲ್ಲ ಬೋಟು ತುಂಬೋಗಿದೆ ಈಗ. ಮೊದಲು ಆ ಬೋಟನ್ನು ಕೇಳಂಗೆ ಇರಲಿಲ್ಲ. ಅಲ್ಲೇ ಕಾಫಿ ಎಲ್ಲ ತಂದು ಕೊಡ್ತಾರೆ, ಅಲ್ಲೇ ವ್ಯವಸ್ಥೆ ಇದೆ. ಅಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ, ಎಲ್ಲೂ ಗಲಾಟೆನೇ ಇಲ್ಲ. ಅಲ್ಲಿನ ಜನ ಅರಿರೋರು 95% ಮುಸ್ಲಿಮರು, 95% ಮುಸ್ಲಿಮರು. ನಾನು ಕೇಳಿದೆ ಎಲ್ಲ ನನಗೆ, ಯಾಕೆಂದ್ರೆ ನಾನು VIP ಅಂತಲ್ಲ, ನನ್ನ ಹಿಂದೆ ಪೊಲೀಸು, ಹಿಂದೆ ಎಲ್ಲ ಪೊಲೀಸ್, ಎಲ್ಲ ಮುಸಲ್ಮಾನ್ರೆ. ನನಗೆ ಹೆಡ್ ಕೊಟ್ಟಿದ್ದವರು, ಇನ್ಸ್ಪೆಕ್ಟ್ರು ಎಲ್ಲ ಮುಸಲ್ಮಾನ್. ಅವ್ರು ಕೇಳಿದೆ, ಏನಪ್ಪ ಸರ್ ಮೋದಿ ಬಂದ ಮೇಲೆ ನಮಗೆಲ್ಲ ಅನ್ನ ಸಿಗ್ತಾ ಇದೆ ಸರ್, ಎಲ್ಲ ಈ ಟೆರರಿಸ್ಟ್ಗಳು ಗನ್ನಲ್ಲಿ ನಮ್ಮನ್ನ ಬುಲೆಟ್ನಲ್ಲಿ ಇಟ್ಬಿಟ್ಟಿದ್ರು, ಒಂದು ಬೋಟ್ಗೆ ಒಬ್ಬ ಕೂತ್ಕೊಳಕ್ ಬರ್ತಾ ಇರಲ್ಲಂತೆ. 1,000 ಬೋಟ್ ಇದೆ. ನಾವಿವತ್ತು ಪ್ರತಿದಿನ 5,000 ರೂಪಾಯಿ ದುಡಿತೀರಿ ಸರ್. ಬೋಟನ್ನು ಹೇಳಿದ್ದು, ಪ್ರತಿದಿನ 5,000 ರೂಪಾಯಿ ದುಡಿತೀರಿ ಒಬ್ರು ಅಂತ ಹೇಳಿದ್ರು. ಬಿಕಾಸ್ ಆಫ್ ದಟ್ ಈಸ್ ದ ಮೋದಿ. ಟೂರಿಸ್ಟ್ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ, ನಾನು ಆರಾಮ್ಸೆ ಇದ್ದೆ. ಅಂದ್ರೆ ಈ ಬದಲಾವಣೆಯನ್ನ ಮೋದಿ ತಂದಿದ್ದಾರೆ. ಇವತ್ತು ಅಯೋಧ್ಯೆ ರಾಮ ಮಂದಿರ ಹೇಳಿದ್ರು, ಯಾರೋ ಹೇಳಿದ್ರು ರಾಮ ಮಂದಿರ ಕಟ್ಬಿಟ್ರೆ ಈ ದೇಶದಲ್ಲಿ ದಂಗೆ ಆಗೋತೈತೆ ಅಂತ. ದಂಗೆನೂ ಇಲ್ಲ, ಭಂಗೇನೂ ಇಲ್ಲ. ಇಲ್ಲಿ ಏನೂ ಆಗಲಿಲ್ಲ, ಏನೂ ಆಗಿಲ್ಲ. ಇವತ್ತು ಒಕ್ಬೋರ್ಡ್ದು ಅಷ್ಟೇ, ಏನೋ ಆಗೋಗ್ಬಿಡ್ತೈತೆ ಅಂದ್ರೆ ಏನೂ ಆಗಿಲ್ಲ. ಆ ಮಮತಾ ಬಿಟ್ರೆ ಬಾಯ್ ಬಡ್ಕೊಳೋ ಮಮತಾ, ಏನು ಒಳ್ಳೇದಾದ್ರೂ ಬಾಯ್ ಬಡ್ಕೊಂತಾಳೆ, ಕೆಟ್ಟದ್ದಾದ್ರೂ ಬಾಯ್ ಬಡ್ಕೊಂತಾಳೆ ಅಮ್ಮ. ಅವು ಗೊತ್ತಾಗಲ್ಲ ಯಾವ್ದಕ್ಕೆ ಬಾಯ್ ಬಡ್ಕೊಬೇಕು ಅನ್ನೋದೇ ಗೊತ್ತಿಲ್ಲ ಅಮ್ಮನಿಗೆ. ಎರಡಕ್ಕೂ ಬಾಯ್ ಬಡ್ಕೊಂತಾಳೆ ಅವಳು. ಒಟ್ಟಲ್ಲಿ ಸುದ್ದಿ ಇರಬೇಕು, ನಮ್ಮ ಟ್ರಂಪ್ ತರ ಸುದ್ದಿಯಲ್ಲಿ ಇರ್ಬೇಕಷ್ಟೇ. ಅದು ಬಿಟ್ರೆ ಇವತ್ತು ಪಾರ್ಲಿಮೆಂಟಲ್ಲಿ ನಮ್ಮ ತೇಜಸ್ವಿ ಸೂರ್ಯನು ಮಾತಾಡೋದು ನೋಡಿದ್ರ? ಎಲ್ಲ ನೋಡಿದ್ರಿ, ಅವ್ರಿಗೆ ಆವಾಜ್ ಹಾಕಿದ್ರು ತೇಜಸ್ವಿ ಸೂರ್ಯಗೊಬ್ಬ ಯಾರು ಓಸಿ, ಅವ್ನು ನೋಡ್ಕಂತೀನಿ ನಿನ್ನ ಅಂತ ಕೇಳ್ಬೇಕು ಅವನಿಗೆ, ಇಲ್ಲಿ ಬಂದು ನೋಡ್ಕೊ ಬಾಪ್ಪ ಅಂತ ಹೇಳಿ. ಅಂದ್ರೆ ಈ ಬದಲಾವಣೆಯನ್ನ ಇವತ್ತು ನರೇಂದ್ರ ಮೋದಿ ಒಬ್ಬರ ಕೈಲಿಂದಾನೇ ಸಾಧ್ಯ. ಬೇರೆ ಯಾರೇ ಇದ್ರೂ ಕೂಡ ಇದನ್ನ ಮಾಡುವಂತ ಧೈರ್ಯ, ಆ ಕರೇಜ್ ಯಾರಿಗೂ ಬರಕ್ ಸಾಧ್ಯ ಇಲ್ಲ. ಅಂತ ಪ್ರಧಾನಿ ನಮಗೆ ಸಿಕ್ಕಿರೋದ್ರಿಂದ ನಾವು ಕೂಡ ಈ ತರದ ಪ್ರಧಾನಿ ಇನ್ನು 10 ವರ್ಷಗಳ ಕಾಲ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಆಗ್ಲೇಬೇಕು, ಹಾಗೇ ಇರಬೇಕು. ಹಾಗಾದಾಗ ಮಾತ್ರ ಇವೆಲ್ಲ ಪಳೆಯುಳಿಕೆಗಳು ಏನಿದೆ, ಪಳೆಯುಳಿಕೆಗಳು ಜಿನ್ನಾದ ಪಳೆಯುಳಿಕೆಗಳು ಏನಿದೆ ಅದು ಹೋಗ್ಬೇಕು. ಅದು ಹೋಗ್ಬೇಕಾದ್ರೆ ಒನ್ಲಿ ಒನ್ ದಟ್ ನರೇಂದ್ರ ಮೋದಿ ಒನ್ಸ್ ಅಗೈನ್ ಬರಲೇಬೇಕು ಅನ್ನೋ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.